ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ನಾನು 12ನೇ ಶತಮಾನದಲ್ಲಿ ಆಗಿ ಹೋದಂಥ ಒಬ್ಬ ಶರಣರಾದ ಡೋಹರ ಕಕ್ಕಯ್ಯ ಅವರ ಒಂದು ವಚನ ಮತ್ತು ವಿಶ್ಲೇಷಣೆ ನಿಮ್ಮ ಮುಂದೆ ಹೇಳುತ್ತೇನೆ. ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿದನೆಂಬ ಕರ್ಮವ ಕಳೆದು ಮುಟ್ಟಿ ಪಾವನ ಮಾಡಿಕೊಟ್ಟನೆಯ ಎನ್ನ ಕರಸ್ಥಲಕ್ಕೆ ಲಿಂಗವ, ಆ ಲಿಂಗ ಬಂದು ಸೋಂಕಿದೊಡನೆ ಎನ್ನ ಸರ್ವಾಂಗದ ಅವಲೋಹವಳಿಯಿತಯ. ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿದ, ಎನ್ನ ಮನದಲ್ಲಿ ಜಂಗಮವ ನೆಲೆಗೊಳಿಸಿದ, ಎನ್ನ ಅರಿವಿನಲ್ಲಿ ಪ್ರಸಾದವ ನೆಲೆಗೊಳಿಸಿದ. ಇಂತಿ ತ್ರಿವಿಧ ಸ್ಥಾನವ ಶುದ್ಧವ ಮಾಡಿ ಚತುರ್ವಿಧ ಸಾರೆಯ ಸ್ಥಳವ ಸಂಬಂಧವ ಮಾಡಿ ಸಂಗನ ಬಸವಣ್ಣನ ಕರುಣದಿಂದ ಪ್ರಭುದೇವರ ಶ್ರೀಪಾದವ ಕಂಡು ಬದುಕಿದೆನು ಕಾಣ ಅಭಿನವ ಮಲ್ಲಿಕಾರ್ಜುನ, ಬದುಕಿದೆನು ಕಾಣ ಅಭಿನವ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ನಾನು ಕೀಳು ಕುಲದಲ್ಲಿ ಹುಟ್ಟಿದೆಯೇ, ಆದರೆ ಬಸವಣ್ಣನ ಎನ್ನ ಅಂಗೈಯಲ್ಲಿ ಲಿಂಗ ಕೊಟ್ಟರು, ಆ ಲಿಂಗದಿಂದ ನನ್ನ ಸರ್ವಾಂಗ ಶುದ್ಧವಾಯಿತು ಅಂತ ಹೇಳ್ತಾರವರು. ಶರೀರಗಳು ಒಂದು 3 ಸ್ಥಳ ಸೂಕ್ಷ್ಮ ಕಾರಣ. ಸ್ಥೂಲ ಶರೀರದಿಂದ ಇಷ್ಟಲಿಂಗ ಪವಿತ್ರವಾಯಿತು, ಸೂಕ್ಷ್ಮ ಶರೀರದಿಂದ ಪ್ರಾಣಲಿಂಗ ಪವಿತ್ರವಾಯಿತು ಕಾರಣ. ಶರೀರದ ಒಂದು ಭಾವಲಿಂಗ ಪವಿತ್ರವಾಯಿತು. ತನುವಿನಲ್ಲಿ ಗುರುವ ನೆಲೆಗೊಳಿಸಿದ, ಮನದಲ್ಲಿ ಜಂಗಮವ ನೆಲೆಗೊಳಿಸಿದ, ಅರಿವಿನಲ್ಲಿ ಪ್ರಸಾದವ ನೆಲೆಗೊಳಿಸಿದ ಬಸವಣ್ಣನವರ ಕರುಣ ಪ್ರಸಾದದಿಂದ ಹಂತ ಹಂತವಾಗಿ ನಾನು ಮೇಲೇರಿದೆ ಅಂತ ಅವ್ರು ಹೇಳ್ತಾರೆ. ಶರೀರದಿಂದ ಗುರು ಸೇವೆ ಮಾಡುವ ಅವಕಾಶ ಅವರು ಕಲ್ಪಿಸಿಕೊಟ್ಟರು. ಮನ ಮುಟ್ಟಿ ಜಂಗಮ ಸೇವೆಯನ್ನು ಭಾವಶುದ್ಧವಾಗಿ ಪ್ರಸಾದ ಮಾಡುವ ಒಂದು ಅವಕಾಶ ನನಗೆ ಕಲ್ಪಿಸಿಕೊಟ್ಟರು. ತನು ಮನ ಭಾವ ಅಂದರೆ ತ್ರಿವಿಧ ಸ್ಥಾನವನ್ನು ಶುದ್ಧ ಮಾಡಿಕೊಂಡು ಪರಮಾತ್ಮನ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಉಂಟಾಗುವಂತೆ ನನ್ನ ಮಾಡಿದರೆ ಅಂತ ಅವರು ಹೇಳ್ತಾರೆ. ಬಸವಣ್ಣನ ಒಂದು ಕರುಣೆಯಿಂದ ಪ್ರಭುದೇವರ ಒಂದು ಪಾದವ ಕಂಡು ಮುಕ್ತನಾದೆನು. ಪ್ರಭು ಬಯಲು ಜೀವಿ ಅವರನ್ನು ಕಾಣಬೇಕಾದರೆ ಬಯಲು ರೂಪ ಹೊಂದಬೇಕು ಅಂತ ಆತ್ಮಸ್ವರೂಪವನ್ನು ಪಡೆದುಕೊಂಡರು. ಅಂಥ ನಿಜ ಸ್ಥಿತಿಯನ್ನು ಹೊಂದಿ ಐಕ್ಯ ಸ್ಥಳವನ್ನು ಹೊಂದಿದರು ಅಂತವ್ರು ಹೇಳ್ತಾರೆ ತಮ್ಮ ವಚನದಲ್ಲಿ. ಇಂಥ ಶರಣರ ಒಂದು ಕರುಣೆಯಿಂದ ಪ್ರಭುದೇವರ ಪಾದವ ಕಂಡು ಬದುಕಿದೆನು, ನಾನು ಪ್ರಭುದೇವರ ಪಾದವನ್ನು ಕಂಡು ಬದುಕಿದೆನು, ಪ್ರಭುವಿನ ಒಂದು ಕೃಪೆಗೆ ಪಾತ್ರನಾದೆನು ಅಭಿನವ ಮಲ್ಲಿಕಾರ್ಜುನ ಅಂತ ಅವರು ದೇವರಲ್ಲಿ ಹೇಳ್ಕೊಳ್ತಾರೆ. ಬಸವಣ್ಣನವರು ಮತ್ತು ಅಲ್ಲಮ್ಮ ಪ್ರಭು ದೇವರ ಒಂದು ಪಾದವನ್ನು ನಾನು ಸ್ಪರ್ಶ ಮಾಡಿದೆ, ಅವರು ಬಯಲಾದ ಒಂದು ಶರಣರು ಅಂತ ಅವರು ತಮ್ಮ ವಚನದಲ್ಲಿ ಬಹಳ ಒಂದು ಮಾರ್ಮಿಕವಾಗಿ ಹೇಳಿದ್ದಾರೆ. ಮತ್ತು ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಬಸವ ಬೆಳಗಿನ ಶರಣಾರ್ಥಿಗಳು.